10ನೇ ತರಗತಿ ವಿದ್ಯಾರ್ಥಿಗಳಿಗೆ ಚಾನೆಲ್ಗೆ ಸ್ವಾಗತ. ಈಗ ಪ್ರಥಮ ಭಾಷೆ ಕನ್ನಡದ SSLC ಮಾದರಿ ಪ್ರಶ್ನೆ ಪತ್ರಿಕೆ 1 ನೋಡಿ, ಮಾದರಿ ಪ್ರಶ್ನೆ ಪತ್ರಿಕೆ 1 2024-25 ಈ ಪ್ರಶ್ನೆ ಪತ್ರಿಕೆಯನ್ನು ಈಗ ನಾವು ಬಿಡಿಸ್ತಾ ಇದ್ದೀವಿ. ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿದ್ದಾರೆ. ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರಗಳು. ನೋಡಿ, 5ನೇ ಅಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಕ ಖ ಗ ಗ ಯ ಅಂದರೆ ಯಾವುದು ಬರ್ತದೆ? ಅನುನಾಸಿಕ. 5ನೇ ಅಕ್ಷರ ಯಾವುದು? ಕನ್ನಡ ವರ್ಣಮಾಲೆಯ ವರ್ಗದ ಪಂಚಮಾಕ್ಷರ ಯಾವುದು? ಅನುನಾಸಿಕ. ಪಂಚಮಾಕ್ಷರಗಳು ಅನುನಾಸಿಕ. ಪಂಚಮಿ ವಿಭಕ್ತಿಯ ಕಾರಕಾರ್ಥವಿದು. ಕಾರಕಾರ್ಥವಿದು ಯಾವುದು? ಕಾರಕಾರ್ಥ ಪಂಚಮಿ ವಿಭಕ್ತಿಗೆ ಕಾರಕಾರ್ಥ ಅಪಾದಾನ. ಬಿ ಉತ್ತರ ಅಪಾದಾನ. ದೇವರು ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ನಿಮಗೆಲ್ಲರಿಗೂ ಶುಭವನ್ನುಂಟು ಮಾಡಲಿ. ಗೆರೆ ಎಳೆದ ಪದದ ಕ್ರಿಯಾರೂಪ. ನೋಡಿ, ಮಾಡಲಿ ಅನ್ನೋದು ವಿದ್ಯಾರ್ಥಕ. ಮಾಡಲಿ ಅನ್ನೋದು ವಿದ್ಯಾರ್ಥಕ. ಬಹುರ್ವೀಹಿ ಸಮಾಸದ ಪದವಿದು. ಇಲ್ಲಿ ನೋಡಿ, ತುಂಬ ಗಮನಿಸಬೇಕು ನೀವು. ಮುಕ್ಕಣ್ಣು, ಕಡೆಗಣ್ಣು, ಕಂಗೆಡು, ಚಕ್ರಪಾಣಿ ಅಂತ ಕೊಟ್ಟಿದ್ದಾರೆ. ಆದ ಕಾರಣ ಬಹುರ್ವೀಹಿ ಸಮಾಸ ಯಾವುದು? ಚಕ್ರಪಾಣಿ. ಅಂದರೆ ಯಾವನು ಚಕ್ರವನ್ನು ಕೈಯಲ್ಲಿ ಹಿಡಿದವನು ಅವನು ಚಕ್ರಪಾಣಿ ಅಂತ. ಇಲ್ಲಿ ಮುಕ್ಕಣ್ಣ ಆಗಿದ್ದರೆ ಶಿವ ಅಂತ, ಅದು ಕೂಡ ಬಹುರ್ವೀಹಿ ಸಮಾಸ ಆಗ್ತಾ ಇತ್ತು. ಇದು ಮುಕ್ಕಣ್ಣು ಅಂದರೆ 3 ಕಣ್ಣು. ಇದು ದ್ವಿಗು ಸಮಾಸ. ಇದು ಯಾವುದು? ಇಲ್ಲಿ ಅಂಕಿಗಳು ಬಂದಾಗ ನೀವು ಸುಲಭವಾಗಿ ತಿಳ್ಕೋಬೇಕು. ಇದು ದ್ವಿಗು ಸಮಾಸ ಅಂತ. ಒಕ್ಕಣ್ಣು, ಮುಕ್ಕಣ್ಣು ಇವೆಲ್ಲ ದ್ವಿಗು ಸಮಾಸ. ಇದು ಚಕ್ರಪಾಣಿ ಅಂದರೆ ಒಂದು ವ್ಯಕ್ತಿಯನ್ನು, ಒಂದು ದೇವರನ್ನು ಸೂಚಿಸೋದು. ಅಂದರೆ 2 ಪದಗಳು ಕೂಡಿ ಒಂದು ವಿಶೇಷ ಅರ್ಥದ ಪದವನ್ನು ಸೂಚಿಸೋದು. ಇಲ್ಲಿ ಚಕ್ರ ಮತ್ತು ಪಾಣಿ, ಯಾರು ಚಕ್ರವನ್ನು ಹಿಡಿದಿರೋ ಅವನು ಆತನೇ ಚಕ್ರಪಾಣಿ ಎನ್ನುವಂಥ ಅರ್ಥವನ್ನು ಸೂಚಿಸುವುದು ಬಹುರ್ವೀಹಿ. ಒಂದು ವೇಳೆ ಮುಕ್ಕಣ್ಣ ಅಂತ ಕೊಟ್ಟಿದ್ರೆ 3 ಕಣ್ಣುಗಳನ್ನು ಉಳ್ಳವನು ಯಾವನೋ ಅವನೇ ಮುಕ್ಕಣ್ಣ ಅಂತ ಬಹುರ್ವೀಹಿ ಬರ್ತಿತ್ತು. ಇದು ಮುಕ್ಕಣ್ಣು ಇದ್ದುದರಿಂದ 3 ಪ್ಲಸ್ ಕಣ್ಣು, ಮುಕ್ಕಣ್ಣು ಅಂತ ಬರ್ತಾ ಇದೆ. ಇದು ದ್ವಿಗು ಸಮಾಸ. ಇನ್ನು ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು. ನೋಡಿ, ವಾಕ್ಯಗಳ ಪ್ರಕಾರಗಳನ್ನು ನೀವು ಓದಬೇಕು. ಇಲ್ಲಿ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳನ್ನೇ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ಒಂದು ಪೂರ್ಣಾಭಿಪ್ರಾಯ ಬರುವಂಥದ್ದಿದ್ದರೆ ಅಲ್ಲಿ ಒಂದು ಸಂಯೋಜನೆ ಇರ್ತದೆ. ಇದು ಸಂಯೋಜಿತ ವಾಕ್ಯ. ತರುವಾಯ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ. ತರುವಾಯ ಅನ್ನೋದು ಸಾಮಾನ್ಯಾರ್ಥ ಕವ್ಯಯ. ನೋಡಿ, ನಿಮ್ಮ SSLC ಪರೀಕ್ಷೆಗೆ ಕುರಿತಂತೆ ಅನೇಕ ಒಂದು ಗ್ರಾಮರ್ ಸಂಬಂಧಿಸಿದಂತೆ ಅನೇಕ ವಿಡಿಯೋಗಳನ್ನು ಮಾಡಿದ್ದೇವೆ. ಇನ್ನು ಮುಂದೆ ನಿಮ್ಮ ಪರೀಕ್ಷೆಗೆ ಅತ್ಯಂತ ಉಪಯುಕ್ತವಾಗುವ ಕೆಲವು ವಿಡಿಯೋಗಳನ್ನು ಕೂಡ ಮಾಡ್ತೇನೆ. ತಪ್ಪದೆ ನಮ್ಮ ಚಾನಲ್ ನೋಡ್ತಾ ಇರಿ. ಇನ್ನು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಎಂದಿದ್ದಾರೆ. ನೋಡಿ, ತತ್ಸಮ ತದ್ಭವ. ವೈಶಾಖ ಬೇಸಿಗೆ, ಪ್ರತಿಹಾರಿ ಪಡಿಯರಿ ಅಂತ ಬರ್ತದೆ. ಏನು ಬರ್ತದೆ? ಪಡಿಯರಿ, ಪ್ರತಿಹಾರಿ ಪಡಿಯರಿ. ಇನ್ನು ಚೆಲ್ಲುವಿಕೆ ಅನ್ನೋದು ತದ್ದಿದ್ದಾಂತ ಭಾವನಾಮ. ತಿನ್ನುವಿಕೆ ಅನ್ನುವುದು ಕೃದಂತ ಭಾವನಾಮ. ಎಂಥ ಭಾವನಾಮ? ಕೃದಂತ ಭಾವನಾಮ, ಕೃದಂತ ಭಾವನಾಮ. ಮಕ್ಕಳು ಮರಿ ಅನ್ನುವುದು ಜೋಡು ನುಡಿ. ಬಟ್ಟ ಬಯಲು ಅನ್ನೋದು, ನೋಡಿ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. ಬಟ್ಟ ಬಯಲು ಅಂದರೆ ಬಯಲು ಪ್ಲಸ್ ಬಯಲು. ಬಟ್ಟ ಅಂದರೂ ಅದೇ ಅರ್ಥ. ಬಯಲು ಪ್ಲಸ್ ಬಯಲು, ಬಯಲು ಬಯಲು ಬಟ್ಟ ಬಯಲು ಅಂತ. ಆದ ಕಾರಣ ಇದು ದ್ವಿರುಕ್ತಿ. ಇಲ್ಲಿ ಬಯಲು ಅನ್ನುವಂಥ ಶಬ್ದವೇ 2 ಸಾರಿ ಬಂದಿದೆ. ಆದ ಕಾರಣ ಇದು ದ್ವಿರುಕ್ತಿ. ಮನುಷ್ಯ ರೂಢನಾಮ. ಪೂಜಾರಿ ಅನ್ನೋದು ಕೆಲಸದಿಂದ ಬಂದಿರುವಂಥದ್ದು. ಆದ ಕಾರಣ ಇದು ಅನ್ವರ್ಥ. ಪೂಜಾರಿ ಅನ್ನೋದು ಅನ್ವರ್ಥ. ಪೂಜಾರಿ ಅನ್ನೋದು ಅನ್ವರ್ಥ. ಇನ್ನು ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಎಂದಿದ್ದಾರೆ. ಇನ್ನು ಈ ಪ್ರಶ್ನೆಗಳೊಂದಿಗೆ ಉತ್ತರಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಅವನ್ನ ಬರೆದಿದ್ದೀನಿ, ಅವನ್ನ ನೀವು ನೋಡ್ತಾ ಯಾವ ಯಾವ ಪ್ರಶ್ನೆಗಳಿಗೆ ಏನೇನು ಉತ್ತರಗಳು ಅನ್ನೋದನ್ನು ನಾವು ತಿಳಿದುಕೊಳ್ಳೋಣ. ನೋಡಿ, 11ನೇ ಪ್ರಶ್ನೆ. ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಅಂತ ಕೇಳಿದ್ದಾರೆ. ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು. ಅಂದರೆ ನನ್ನ ಹಣೆ ಬರದಲ್ಲಿ ವಿಧಿಯಲ್ಲಿ ಏನು ಬರೆದಿದೆಯೋ ಆಹಾರಕ್ಕೆ ಏನನ್ನು ಒದಗಿಸುವುದು ಎಂದು ಯೋಚಿಸಿತು ಅಂತ ಹುಲಿ. ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಿಸಿದರು. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ? ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ಅಂದರೆ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲಿಕ್ಕೆ ಈ ಬ್ಲಾಕ್ಔಟ್ ನಿಯಮವನ್ನು ಪಾಲಿಸಲಾಗುತ್ತದೆ. ನೋಡಿ, ಇದನ್ನು ಅನೇಕ ಸಾರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು?
ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳುಹಿಸಿದಳು. ಕುದುರೆಯನ್ನು ಲವನು ಯಾವುದರಿಂದ ಕಟ್ಟಿದನು? ಕುದುರೆಯನ್ನು ಲವನು ತನ್ನ ಉತ್ತರೀಯದಿಂದ ಕಟ್ಟಿದನು. ಉತ್ತರೀಯ ಅನ್ನುವಂಥ ಶಬ್ದವನ್ನು ನೀವು ನೆನಪಿನಲ್ಲಿಟ್ಕೋಬೇಕು. ಉತ್ತರೀಯದಿಂದ ಕಟ್ಟಿದನು. ದ್ರೋಣನು ಪರಶುರಾಮರ ಬಳಿಗೆ ಏಕೆ ಬಂದನು? ದ್ರೋಣನು ಪರಶುರಾಮರ ಬಳಿಗೆ ದ್ರವ್ಯಾರ್ಥಿಯಾಗಿ ಬಂದಿದ್ದನು. ಅಂದರೆ ಹಣದ ಒಂದು ಇದರ ಸಲುವಾಗಿ ಆತ ಪರಶುರಾಮರ ಬಳಿಗೆ ಬಂದಿದ್ದ ಅಂತ, ದ್ರವ್ಯಾರ್ಥಿಯಾಗಿ ಬಂದಿದ್ದ, ಸಹಾಯವನ್ನು ಕೇಳಿಕೊಂಡು ಆತ ಬಂದಿದ್ದ. ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಬ್ರಿಟಿಷ್ ಅಧಿಕಾರಿಯ ಹೆಸರೇನು? ಅಮಾಯಕ ಭಾರತೀಯರ ಮೇಲೆ ಗುಂಡಿನ ಮಳೆಗರೆದ ಅಧಿಕಾರಿಯ ಹೆಸರು ಲೆಫ್ಟಿನೆಂಟ್ ಗವರ್ನರ್ ಜನರಲ್ ಡಯರ್. ನೋಡಿ, ಜನರಲ್ ಡಯರ್ ಅನ್ನೋದನ್ನು ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಎಂದಿದ್ದಾರೆ. ಒಂದೊಂದಕ್ಕೆ 2 ಅಂಕ, ಒಟ್ಟು 20 ಅಂಕ. ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳಾವುವು? ಹುಲಿ ಹಿಂದಿನಿಂದ ಯಾಕೆ ಹಾರಿ ಕೊಲ್ಲಲಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾರೆ. ಭರತ ಖಂಡದ ಹುಲಿಗಳು ಧರ್ಮಶ್ರದ್ಧೆಯನ್ನು ಅನುಸರಿಸಿ ಬೇಟೆಯಾಡುತ್ತವೆ. ಶ್ರೀರಾಮನಂತಹ ದೊರೆಗಳು ಆಳಿದ ಮಹರ್ಷಿ ವೇದವ್ಯಾಸರಿಂದ ಭಗವದ್ಗೀತೆಯು ರಚಿತವಾದ, ನೋಡಿ ಅಲ್ಲಲ್ಲಿ ಕಾಮ ಹೋಗಿದೆ, ಶ್ರೀರಾಮನಂತಹ ದೊರೆಗಳು ಆಳಿದ ಮಹರ್ಷಿ ವೇದವ್ಯಾಸರಿಂದ ಭಗವದ್ಗೀತೆಯು ರಚಿತವಾದ ಈ ಭರತ ಭೂಮಿಯಲ್ಲಿ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳುವುದಿಲ್ಲ ಅಂತಂದರೆ ಹುಲಿಗಳು ಕೂಡ ಧರ್ಮದಿಂದ ನಡೆದುಕೋತವೆ. ಶತ್ರುವನ್ನಾದರೂ ಸರಿಯೇ ಆತನು ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದು ಧರ್ಮವಲ್ಲ ಎಂದು ತಿಳಿದಿರುತ್ತವೆ. ಅಂದರೆ ಶತ್ರುವಾಗಲಿ ಕೂಡ ಆತ ಬೆನ್ನು ತಿರುಗಿಸಿದಂದರೆ ಆತನನ್ನು ನಾವು ಕೊಲ್ಲಬಾರದು, ಹಿಂದಿನಿಂದ ಬೇಟೆ ಆಡಬಾರದು ಅಂತ ಹುಲಿಗಳು ಕೂಡ ತಿಳಿದಿರುತ್ತವೆ. ಅಷ್ಟೊಂದು ಧರ್ಮವನ್ನು ಪಾಲಿಸುತ್ತವೆ ಅಂತ. ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ನಿರಾಶೆಯಿಂದ ಹೇಳಿದ ಮಾತುಗಳಾವುವು? ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ಹೀಗೆ ಹೇಳುತ್ತಾಳೆ: ಇಷ್ಟು ವರ್ಷಗಳಿಂದ ಹಂಬಲಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ಲವಲ್ಲ. ಈ ಯುದ್ಧವಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ. ದೇವರೇ, ಈ ಮನುಷ್ಯರಿಗೆ ಎಂಥ ಬುದ್ಧಿ ಕೊಡುತ್ತೀಯಾ ಅಂತ ಆ ಮುದುಕಿಯು ಹೇಳ್ತಾಳೆ. ಲಕ್ಷ್ಮಣನು ಅಣ್ಣನಾದ ರಾಮನನ್ನು ಸಂತೈಸಿದ ಬಗೆ ಹೇಗೆ? ತಾಳಿಕೋ ಅಣ್ಣ, ತಾಳಿಕೋ. ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಧೈರ್ಯವನ್ನು ನೀಡುವವರು ಯಾರು ಎಂದು ಅಣ್ಣನಾದ ರಾಮನನ್ನು ಲಕ್ಷ್ಮಣನು ಸಂತೈಸಿದನು. ಅಂದರೆ ಇಲ್ಲಿ ರಾಮ ಅಂದರೆ ಆತನೇ ಒಂದು ದೇವರು ಅನ್ನೋದು ಇಲ್ಲಿ ನಮಗೆ ಸೂಚ್ಯವಾಗಿ ಗೊತ್ತಾಗ್ತದೆ. ಅವನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಧೈರ್ಯವನ್ನು ನೀಡುವವರು ಯಾರು ಅನ್ನೋದನ್ನು ಲಕ್ಷ್ಮಣ ಹೇಳ್ತಾನೆ. ಶಬರಿಯು ರಾಮನ ಸ್ವಾಗತಕ್ಕಾಗಿ ಮಾಡಿಕೊಂಡಿದ್ದ ಸಿದ್ಧತೆಗಳನ್ನು ತಿಳಿಸಿರಿ ಎಂದಿದ್ದಾರೆ. ರಾಮನ ಸ್ವಾಗತಕ್ಕಾಗಿ ಶಬರಿಯು ಕಡುಸವಿಯಾದ ಅಂದರೆ ತುಂಬ ರುಚಿಯಾದ ಬಗೆ ಬಗೆಯ ಹಣ್ಣು ಹಂಪಲುಗಳನ್ನು, ಜೇನುತುಪ್ಪವು ಅಧಿಕವಾಗಿರುವ ಮಧುಪರ್ಕವೆಂಬ ಪಾನೀಯವನ್ನು, ತಳಿರು ತೋರಣಗಳನ್ನು, ಸುವಾಸನೆಯಿಂದ ಕೂಡಿದ ಹೂಗಳನ್ನು ಸಂಗ್ರಹಿಸಿ ಸಿದ್ಧತೆ ಮಾಡಿಕೊಂಡಿದ್ದಳು. ಶಬರಿ ಈ ರೀತಿ ಸಿದ್ಧತೆ ಮಾಡಿಕೊಂಡಿದ್ಲು. ಕರ್ಣನು ಯುದ್ಧದ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವನ್ನು ಬರೆಯಿರಿ. ಯುದ್ಧದಲ್ಲಿ ತನ್ನ ಭುಜಬಲದ ಪರಾಕ್ರಮವನ್ನು, ಶ್ರೇಷ್ಠತೆಯನ್ನು ತೋರಿಸುವುದು, ಚತುರಂಗ ಬಲದಿಂದ ಕೂಡಿದ ಮಹಾಭಾರತ ಯುದ್ಧದಲ್ಲಿ ಮೃತ್ಯು ದೇವತೆಗೆ ಭೋಜನಕೂಟವಾಗುವಂತೆ ಮಾಡುವುದು, ಯುದ್ಧರಂಗದಲ್ಲಿ ಅಸಂಖ್ಯ ವೀರ ಯೋಧರನ್ನು ಕೊಂದು ಕೌರವನ ಋಣ ತೀರುವಂತೆ ಮಾಡುವುದು, ಒಡೆಯನ ಅಗತ್ಯದ ಸಮಯಕ್ಕೆ ಆಗುವಂತೆ ತನ್ನ ಶರೀರವನ್ನು ತ್ಯಜಿಸುವುದು. ಆದರೆ 5 ಪಾಂಡವರನ್ನು ನೋಯಿಸದಿರುವ ವಿಚಾರ ಕರ್ಣನ ತೀರ್ಮಾನವಾಗಿತ್ತು. ಅಂದರೆ ಪಾಂಡವರನ್ನು ನೇರವಾಗಿ ನೋಯಿಸುವುದಿಲ್ಲ ಅಂತ ಆತ ಒಂದು ಕುಂತಿಯೂ ಕೂಡ ಆತ ಹೇಳಿರ್ತಾನೆ ಕರ್ಣ. ಇನ್ನು 24ನೇ ಪ್ರಶ್ನೆ ನೋಡಿ. ಪುಟ್ಟ ಪೋರಿ ಏಕೆ ಮೂಕ ವಿಸ್ಮಿತಳಾಗಿದ್ದಾಳೆ? ಹಬ್ಬದ ಆ ಸಂದರ್ಭದಲ್ಲಿ ಒಡೆಯನ ಮನೆಯ ಬಾಗಿಲಲ್ಲಿ ತೂಗಾಡುತ್ತಿರುವ ತೋರಣ, ಮಲ್ಲಿಗೆ ಹೂವಲ್ಲಿ ಬೀರುವ ಮುಗುಳುನಗೆಯನ್ನು ನೋಡಿ ಹಾಗೂ ಹೊರಗೆ ಹಾಕಿರುವ ಹೊಳೆಯುವ ರಂಗೋಲಿಯಲ್ಲಿ ಥಳಥಳ ಎಂದು ಹೊಳೆಯುವ ಬಾಲರವಿಯನ್ನು ಕಂಡು, ಅಂದರೆ ಸೂರ್ಯನನ್ನು ಕಂಡು ಪುಟ್ಟ ಪೋರಿಯು ಮೂಕ ವಿಸ್ಮಿತಳಾಗಿದ್ದಾಳೆ. ಅಂದರೆ ಆ ಬಡವಳಾದಂಥ ಆ ಪುಟ್ಟ ಹುಡುಗಿ ಆ ಒಂದು ಶ್ರೀಮಂತರಾಗಿರುವಂಥ ಒಡೆಯರ ಒಂದು ಆ ಮನೆಯನ್ನು ನೋಡಿ, ಅವರ ಒಂದು ಆ ಆಡಂಬರವನ್ನು, ವಿಜೃಂಭಣೆಯನ್ನು ನೋಡಿ ಮೂಕ ವಿಸ್ಮಿತಳಾಗಿದ್ದಾಳೆ ಅಂತ. ಅಂದವಾದ ಬರವಣಿಗೆಯ ಬಗ್ಗೆ ಗಾಂಧೀಜಿಯವರ ಅಭಿಪ್ರಾಯವೇನು? ನೋಡಿ 25ನೇ ಪ್ರಶ್ನೆ. ಅಂದವಾದ ಅಕ್ಷರ ಒಳ್ಳೆಯ ಬರವಣಿಗೆ, ಶಿಕ್ಷಣದ ಅವಶ್ಯಕತೆ ಅಲ್ಲ ಅನ್ನುವ ಭಾವನೆ ಗಾಂಧೀಜಿಯವರಲ್ಲಿತ್ತು. ಅಂದರೆ ಮೊದಲು ಅವರು ಅಂದವಾದ ಅಕ್ಷರದ ಇರಬೇಕು, ಒಳ್ಳೆಯ ಬರವಣಿಗೆ ಅದೇನು ಶಿಕ್ಷಣಕ್ಕೆ ಮುಖ್ಯ ಅಲ್ಲ ಅಂತ ತಿಳ್ಕೊಂಡಿದ್ರು. ಆದರೆ ಅವರು ದಕ್ಷಿಣ ಆಫ್ರಿಕಾಕ್ಕೆ ಹೋದ ಮೇಲೆ ಅಲ್ಲಿ ಸುಶಿಕ್ಷಿತ ಯುವಕರ ಮತ್ತು ವಕೀಲರ ಸುಂದರ ಬರವಣಿಗೆ ನೋಡಿ ಅವರಿಗೆ ನಾಚಿಕೆ ಮತ್ತು ಪಶ್ಚಾತ್ತಾಪ ಉಂಟಾಯಿತು. ಕೆಟ್ಟ ಅಕ್ಷರದ ಬರವಣಿಗೆ ಅಪಕ್ವ ಮತ್ತು ಅಪೂರ್ಣ ಶಿಕ್ಷಣದ ಚಿಹ್ನೆ ಎಂದು ಅವರು ಅರಿತರು. ಅಂದವಾದ ಬರವಣಿಗೆಯ ಬಗ್ಗೆ ಪ್ರತಿಯೊಬ್ಬ ಯುವಕ ಮತ್ತು ಯುವತಿ ತಿಳಿದುಕೊಳ್ಳಬೇಕು ಎಂಬುದು ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಆದ ಕಾರಣ ಅಂದವಾದ ಬರವಣಿಗೆ ಅಂದರೆ ಅದು ಒಂದು ಶಿಕ್ಷಣದ ಅವಶ್ಯಕತೆ. ಒಳ್ಳೆಯ ಶಿಕ್ಷಣ ಅಂದರೆ ಅಂದವಾದ ಬರವಣಿಗೆಯು ಕೂಡ ಒಳಗೊಳ್ಳುತ್ತದೆ, ಅದು ಕೂಡ ತುಂಬ ಮುಖ್ಯ ಅಂತ ಗಾಂಧೀಜಿಯವರ ಅಭಿಪ್ರಾಯವಾಗಿದೆ. ಅದನ್ನು ಎಲ್ಲ ಯುವಕ ಯುವತಿಯರು ಕೂಡ ತಿಳಿದುಕೋಬೇಕು ಅಂತ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ ನೋಡಿ. ಚಂದನವನ್ನು ಕೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೇ ಇರಲಾರದು. ಈ ಗಂಧದ ಒಂದು
ತುಂಡನ್ನು ನಾವು ಕಡಿದು ಕೊರೆದು ತೇದರೂ ಕೂಡ ಅದು ತನ್ನ ಸುವಾಸನೆಯನ್ನು ಬಿಡೋದಿಲ್ಲ. ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಕಬ್ಬನ್ನು ಗಿಣ್ಣಿಗೆ ಅಂದರೆ ಅದು ತುಂಡು ತುಂಡಾಗಿ ಇರ್ತದೆ, ಅಲ್ಲಿ ಗಿಣ್ಣು ಅಂತೀವಿ, ಅಲ್ಲಿ ತುಂಡರಿಸಿದರೂ ಕೂಡ ಗಾಣದಲ್ಲಿ ಹಾಕಿ ಅರೆದರೂ ಕೂಡ ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಹಿಂದೆ ಮಾಡಿದ ಪಾಪ ಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ, ನೀ ಕೊಂದರೂ ಕೂಡ ನಿನಗೆ ನಾನು ಶರಣು ಅನ್ನೋದನ್ನು ಬಿಡುವುದಿಲ್ಲ ಅಂತ ಭಗವಂತನಲ್ಲಿ ಶರಣಾಗುವ ಭಾವ ಹೀಗೆ ಅಕ್ಕಮಹಾದೇವಿ ವಚನದಲ್ಲಿ ವ್ಯಕ್ತಗೊಂಡಿದೆ. ಶುಕನಾಸನು ತಿಳಿಸಿರುವಂತೆ ರಾಜರ ಪ್ರಕೃತಿಯನ್ನು ಕುರಿತು ಬರೆಯಿರಿ. ನೋಡಿ, ರಾಜನಲ್ಲಿ ಅಹಂಕಾರದ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಅಂದರೆ ಅವರ ವ್ಯಕ್ತಿತ್ವದಲ್ಲಿ ಕತ್ತಲು ತುಂಬಿರುತ್ತದೆ. ದುಡ್ಡಿನ ಪೈತ್ಯ ಅಡರಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ಅಂದರೆ ಅವರ ಮನಸ್ಸಿನಲ್ಲಿ ಒಂದು ಅವರ ತಲೆಯಲ್ಲಿ ಅಹಂಕಾರದ ಜ್ವರ, ಅವರ ಮನಸ್ಸಿನೆಲ್ಲ ಒಂದು ದುಡ್ಡು ಅಧಿಕಾರ ಅನ್ನುವುದೆಲ್ಲ ತುಂಬಿ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ರಾಜ್ಯ ಎನ್ನುವುದು ಒಂದು ವಿಷ, ಅದರ ಅಧಿಕಾರದ ಸೋಂಕು ತಾಗಿದರೆ ಬುದ್ಧಿ ಮಂಕಾಗಿ ಬಿಡುತ್ತದೆ. ಹೀಗೆ ರಾಜರ ಪ್ರಕೃತಿಯನ್ನು ಶುಕನಾಸನು ವರ್ಣಿಸಿದ್ದಾನೆ. ನೋಡಿ, ಕೆಳಗಿನ ಕವಿಗಳ ಸಾಹಿತಿಗಳ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದರೆ ದೇವನೂರ ಮಹಾದೇವ ಮತ್ತು ಲಕ್ಷ್ಮೀಶ ಅವರ ಬಗ್ಗೆ ಕೇಳಿದರೆ, ಇದನ್ನು ನಾವು ಮುಂದಿನ ಭಾಗದಲ್ಲಿ, ವಿಡಿಯೋ ತುಂಬ ದೊಡ್ಡದಾಗೋದ್ರಿಂದ ಮುಂದಿನ ಭಾಗದ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ.